ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಬರ್ತಾ ಇರೋದು ಯಾವ ವಿಚಾರದಲ್ಲಿ ಗೊತ್ತಾ ಫ್ರೆಂಡ್ಸ್? ಡ್ರಗ್ ಅನ್ನೋ ವಿಚಾರದಲ್ಲಿ. ಈ ಡ್ರಗ್ ಅನ್ನೋದು ತುಂಬ ಮಾರಕವಾದ ಒಂದು ಅಭ್ಯಾಸ ಆಗೋಗ್ಬಿಟ್ಟಿದೆ ಫ್ರೆಂಡ್ಸ್. ಅದು ಯಾರ ಮೇಲೆ ಡಿಪೆಂಡ್ ಆಗಿದೆ ಗೊತ್ತಾ? ಒಳ್ಳೆ ಯುವಕರ ಮೇಲೆ, ಒಳ್ಳೆ ವಿದ್ಯಾರ್ಥಿಗಳ ಮೇಲೆ, ಒಳ್ಳೆ ಜನಗಳ ಮೇಲೆ. ಫಾರ್ ಎಕ್ಸಾಂಪಲ್ IT-BT ಕಂಪ್ನಿಲಿ ಕೆಲಸ ಮಾಡೋರು, ಕೈ ತುಂಬ ಸಂಪಾದನೆ ಮಾಡೋರ ಹತ್ರ, ಮತ್ತು ಒಳ್ಳೊಳ್ಳೆ ಹುದ್ದೆಯಲ್ಲಿ ಗೌರ್ಮೆಂಟ್ ಕೆಲಸ ಎಂಪ್ಲಾಯೀಸ್, ಮನೆ ಜವಾಬ್ದಾರಿ ಇಲ್ಲದವರು, ಕೈ ತುಂಬ ದುಡ್ಡಿರೋರು, ಅಂಥವ್ರನ್ನ ಇದು ಟಾರ್ಗೆಟ್ ಮಾಡ್ತಾಯಿದೆ ಫ್ರೆಂಡ್ಸ್. ದಯವಿಟ್ಟು ನಾನೊಂದು ಕೇಳ್ಕೊಳ್ಳೋದು ಹಂಬಲ್ ರಿಕ್ವೆಸ್ಟ್ ಏನಂದರೆ ಫ್ರೆಂಡ್ಸ್, ವಿದ್ಯಾರ್ಥಿಗಳೇ ಆಗಲಿ, IT-BT ಕಂಪ್ನಿಲಿ ಕೆಲಸ ಮಾಡ್ತಿರೋರೇ ಆಗಲಿ, ಯಾರೇ ಆಗಲಿ, ದಯವಿಟ್ಟು ಅವ್ರ ಮುಂದೆ ಇದನ್ನು ಬಹಿರಂಗಪಡಿಸ್ದೆ ಅವ್ರು ಇಲ್ಲದೇ ಇರೋ ಸಮಯದಲ್ಲಿ ದಯವಿಟ್ಟು ಅವ್ರ ಆ್ಯಕ್ಟಿವಿಟಿನ ಚೆಕ್ ಮಾಡ್ಕೊಳ್ಳಿ ದಯವಿಟ್ಟು. ಯಾಕೆಂದರೆ ಅವ್ರ ಬುಕ್ಕಲ್ಲಾಗಲಿ ಅಥವಾ ಅವರು ಯೂಸ್ ಮಾಡೋ ಬಟ್ಟೆಗಳಲ್ಲಾಗಲಿ, ಕಬೋರ್ಡ್ಗಳಲ್ಲಾಗಲಿ, ಮತ್ತು ಅವ್ರ ಬ್ಯಾಗ್ಗಳಲ್ಲಾಗಲಿ ಸ್ವಲ್ಪ ಗಮನ ಇರಬೇಕು ಫ್ರೆಂಡ್ಸ್. ಯಾಕೆಂದರೆ ಈ ರೀತಿ ಇನ್ಸಿಡೆಂಟ್ಸ್ ತುಂಬ ನಡೀತಾ ಇದೆ ಈಗ. ತುಂಬ ಜನ ಸಾಯ್ತಾ ಇದ್ದಾರೆ ಫ್ರೆಂಡ್ಸ್. ತಾಯಿ ತಂದೆ ಗೋಳಾಟ, ಅವರ ಸಂಕಟ ನೋಡೋಕ್ಕಾಗಲ್ಲ ಫ್ರೆಂಡ್ಸ್. ದಯವಿಟ್ಟು ಚಿಕ್ಕ ವಯಸ್ಸಲ್ಲೇ ಸಾಯ್ತಾ ಇದ್ದಾರೆ. 28, 25, 30, 35 ಈ ರೀತಿ ಈ ಒಂದು ಡ್ರಗ್ ಅನ್ನೋದಕ್ಕೆ, ಗಾಂಜಾ ಡ್ರಗ್ ಇದಕ್ಕೆಲ್ಲ ಅಡಿಕ್ಟ್ ಆಗಿ ಮಕ್ಕಳು ಸುಮ್ಮನೆ ಅವ್ರ ಜೀವನನ ಅವರೇ ತಗೊಳ್ತಾ ಇದ್ದಾರೆ ಫ್ರೆಂಡ್ಸ್. ಇದು ಸರಿನಾ? ನೀವೇ ಹೇಳಿ. ದಯವಿಟ್ಟು ಈ ಥರ ಏನಾದರೂ ನಿಮಗೆ ಕಂಡು ಬಂದರೆ ನಿಮ್ಮ ಮಕ್ಕಳಲ್ಲಿ ದಯವಿಟ್ಟು ಫಾಲೋ ಮಾಡಿ ಫ್ರೆಂಡ್ಸ್, ದಯವಿಟ್ಟು. ಯಾಕೆಂದರೆ ಆಮೇಲೆ ಪಶ್ಚಾತ್ತಾಪ ಪಡೋ ಬದಲು ಮುಂಚೆನೇ ಸ್ವಲ್ಪ ಪ್ರಿಕಾಷನ್ ತೊಗೊಂಡ್ರೆ ಒಳ್ಳೆಯದು ಫ್ರೆಂಡ್ಸ್. ಈ ಥರ ಸಾವು ಸುಮಾರು ಆಗೋಗ್ಬಿಟ್ಟಿದೆ ಫ್ರೆಂಡ್ಸ್. ದಯವಿಟ್ಟು ಇದ್ರ ಬಗ್ಗೆ ಗಮನ ಕೊಡಿ ಪೇರೆಂಟ್ಸು. ಎಲ್ಲರಿಗೂ ಹೇಳ್ತಾ ಇಲ್ಲ ಫ್ರೆಂಡ್ಸ್, ಸ್ವಲ್ಪ ನಮಗೆ ಡೌಟ್ ಬಂದಾಗ ಸ್ವಲ್ಪ ಪ್ರಿಕಾಷನ್ ತೊಗೊಳ್ಳೋದು ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ. ನೀವು ಹೇಳ್ತೀರಾ. ಆಮೇಲೆ ಎಷ್ಟೊಂದು ಜನ ತಾಯಂದಿರು ಇದಕ್ಕೆ ಅಡಿಕ್ಟ್ ಆಗಿರೋರು ಈಗ ಮಕ್ಕಳಿಲ್ದಂಗೆ ಒದ್ದಾಡ್ತಾ ಇದ್ದಾರೆ. ಮಕ್ಕಳಿಲ್ಲ, ಅಯ್ಯೋ ನನ್ನ ಮಗ ಹೊರ್ಟೋದ, ಏನು ಮಾಡಲಿ ಈಗ, ಎಷ್ಟು ಒಳ್ಳೆ ಹುಡುಗ ಈ ರೀತಿ ಆಗೋದ್ನಲ್ಲ ಅಂತ ತುಂಬ ಸಂಕಟ ಪಡ್ತಾ ಇದ್ದಾರೆ ಫ್ರೆಂಡ್ಸ್. ದಯವಿಟ್ಟು ಅದಕ್ಕೆ ನಾನು ಈ ವಿಚಾರನ ತೊಗೊಂಡು ಬರ್ತಾಯಿದ್ದೀನಿ. ಎಲ್ಲರಿಗೂ ಮುಂದೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶಕ್ಕೆ ಅಷ್ಟೇ ಮಾತ್ರ. ಓಕೆನಾ? ದಯವಿಟ್ಟು ಫಾಲೋ ಮಾಡಿ ಫ್ರೆಂಡ್ಸ್. ಇಂಥ ಒಳ್ಳೊಳ್ಳೆ ವಿಚಾರಗಳನ್ನೇ ನಿಮಗೆ ನಾನು ಕೊಡ್ತೀನಿ. ಏಕೆಂದರೆ ಎಲ್ಲರೂ ಉಳಿಬೇಕು, ತಾಯಿ ತಂದೆ ನೋಡ್ಕೋಬೇಕು, ಅವರ ಆಸೆಗಳನ್ನು ಈಡೇರಿಸಬೇಕು ಫ್ರೆಂಡ್ಸ್. ಥ್ಯಾಂಕ್ ಯು.